ಶುಭೋದಯ ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ 2 ತರಗತಿಗಳಲ್ಲಿ ನಾವು ಕದಡಿದ ಸಲಿಲನ್ನು ತಿಳಿಯುವಂಥದ್ದೇ ಈ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಕಥೆಯನ್ನು ನೋಡ್ತಾ ಇದ್ದೀವಿ. ಆ ಒಂದು ಪೂರ್ವಕಥೆ ರಾಮ ಲಕ್ಷ್ಮಣ ಸೀತೆ ಅಯೋಧ್ಯೆಯಿಂದ ಹೊರಟು ದಿಗ್ವಿಜಯಾರ್ಥವಾಗಿ ಬರ್ತಾರೆ. ಹಾಗೆ ಸಾಗಿ ಬಂದು ದಂಡಕಾರಣ್ಯದಲ್ಲಿ ಪರ್ಣ ಕುಟೀರವನ್ನು ಮಾಡಿಕೊಂಡು ಕೆಲವು ದಿನಗಳವರೆಗೆ ವಾಸವಾಗ್ತಾರೆ. ಆ ದಂಡಕಾರಣ್ಯಕ್ಕೆ ಹೊಂದಿಕೊಂಡಂತೆ ಪಾತಾಳ ಲಂಕೆ ಎನ್ನುವ ಒಂದು ನಗರ, ಆ ಪಾತಾಳ ಲಂಕೆಯನ್ನು ಖರ ಎನ್ನುವನು ಆಳ್ತಾ ಇರ್ತಾನೆ. ಅವನ ಪಟ್ಟದ ರಾಣಿ ಚಂದ್ರನಖಿ. ಖರ ಮತ್ತು ಚಂದ್ರನಖಿಗೆ 2 ಮಕ್ಕಳಿರ್ತಾರೆ, ಶಂಭುಕ ಮತ್ತು ಸುಂದರ ಅಂತೇಳಿ. ಹಿರಿಯವನಾದಂಥ ಶಂಭುಕ ಸೂರ್ಯಹಾಸ ಎಂಬ ಖಡ್ಗವನ್ನು ಸಂಪಾದಿಸಿಕೊಳ್ಳುವ ಸಲುವಾಗಿ 12 ವರ್ಷಗಳ ನಿರಂತರ ತಪಸ್ಸಿನಲ್ಲಿ ನಿರತನಾಗಿರ್ತಾನೆ. ಅಲ್ಲಿವರೆಗೆ ನಾವು ಬಹುಶಃ ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ ಅಂತ ಅನಿಸುತ್ತೆ. ಮುಂದೆ ಏನಾಯಿತು ಅನ್ನೋದನ್ನು ಇವತ್ತು ನೋಡೋಣ. ಘೋರವಾದಂಥ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ ಶಂಭುಕ. ಯಕ್ಷ ದೇವತೆಗಳು ಅಲ್ಲಿಗೆ ಬಂದು ಅವನಿರುವಂಥ ಬಿದಿರು ಮೇಲೆಯಲ್ಲಿ ಆ ಖಡ್ಗವನ್ನು ಇಟ್ಟು ಮಂದಾರ ಪುಷ್ಪಗಳಿಂದ ಪ್ರತಿ ದಿನವೂ ಕೂಡ ಅವನನ್ನು ಪೂಜಿಸ್ತಾರೆ. ಲಕ್ಷ್ಮಣ, ರಾಮ ಮತ್ತು ಸೀತೆ ಕುಟೀರದಲ್ಲಿದ್ದಾರೆ. ಲಕ್ಷ್ಮಣನಿಗೆ ಏನೋ ಮನಸ್ಸಿಗೆ ಬೇಸರ ಮೂಡ್ತವೆ. ಹೀಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ಕೊಂಡು ಹೊರಟು ಬರ್ತಾನೆ. ಯಾಕೆಂದರೆ ರಾಮ ಮತ್ತು ಸೀತೆ ಅವರಷ್ಟಿಗೆ ಅವರು ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಅವರಿಬ್ಬರ ಮಧ್ಯೆ ತಾನ್ಯಾಕೆ ಅನ್ನೋ ಕಾರಣದಿಂದಲೋ ಏನೋ ಲಕ್ಷ್ಮಣ ಆ ಕುಟೀರದಿಂದ ಹೊರಗೆ ಬರ್ತಾನೆ. ಅಲ್ಲೇ ಇನ್ನೇನಾದರೂ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ಕೊಂಡು ಹೀಗೆಯೇ ಹೊರಟು ಬಂದಿದ್ದಾನೆ ಲಕ್ಷ್ಮಣ. ಹೊರಟು ಬಂದಂಥ ಲಕ್ಷ್ಮಣನಿಗೆ ಬಹಳ ದೂರದಿಂದಲೇ ಏನೋ ಒಂದು ವಸ್ತು ಜಾಜ್ವಲ್ಯಮಾನವಾಗಿ ಪ್ರಕಾಶಿಸ್ತಾ ಇದೆ, ಹೊಳಿತಾ ಇದೆ, ಮಿರುಗ್ತಾ ಇದೆ. ಅದು ಲಕ್ಷ್ಮಣನನ್ನು ಆಕರ್ಷಿಸ್ತದೆ. ನೇರವಾಗಿ ಆ ಬೆಳಕು ಬಂದ ಕಡೆಗೆ, ಪ್ರಕಾಶ ಬಂದ ಕಡೆಗೆ ಸಾಗಿ ಬರ್ತಾನೆ ಲಕ್ಷ್ಮಣ. ಹತ್ತಿರಕ್ಕೆ ಬರ್ತಾನೆ. ಹತ್ತಿರಕ್ಕೆ ಬಂದು ನೋಡುವಾಗ ಬಿದಿರ ಮೇಲೆಯ ಮಧ್ಯದಲ್ಲಿ ಖಡ್ಗ ಇದೆ. ದಿವ್ಯವಾದಂಥ ಖಡ್ಗ ಪ್ರಕಾಶಿಸ್ತಾ ಇದೆ. ಅದುವರೆಗೂ ಕೂಡ ಅಂಥ ಒಂದು ಖಡ್ಗವನ್ನು ಲಕ್ಷ್ಮಣ ನೋಡಿಯೇ ಇರಲಿಲ್ಲ. ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಕಡೆ ನೋಡ್ತಾನೆ ಲಕ್ಷ್ಮಣ. ಯಾರು ಇದ್ದ ಹಾಗೆ ಕಾಣಲಿಲ್ಲ. ಇದು ಹೇಗೆ ಬಂತು, ಇದು ಯಾರ ಖಡ್ಗ ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿತು ಲಕ್ಷ್ಮಣನ ಮನಸ್ಸಿನಲ್ಲಿ. ಹಾಗೆ ಇನ್ನೂ ಹತ್ತಿರಕ್ಕೆ ಬಂದುಬಿಟ್ಟು ಆ ಖಡ್ಗವನ್ನು ಕೈಗೆತ್ತಿಕೊಳ್ತಾನೆ. ಹೀಗೆ ತಿರ್ಸ್ತಾನೆ. ಅದು ಅಷ್ಟು ಕೋರೈಸ್ತಾ ಇದೆ, ಕಣ್ಣು ಅಷ್ಟು ಕೋರೈಸ್ತಾ ಇದೆ. ಹೀಗೆ ತಿರ್ಸಿದ ಹಾಗೆ ಚಕ್ಕ ಪಕ್ಕ ಅಂತ ಹೇಳ್ಕೊಂಡು ಹೊಡಿತಾರೆ, ಮಿರುಗುತ್ತಾರೆ. ಅಂಥ ಒಂದು ದಿವ್ಯವಾದಂಥ ಖಡ್ಗ. ಲಕ್ಷ್ಮಣನಿಗೆ ಒಂದು ಕುತೂಹಲ. ಸಾಮಾನ್ಯವಾಗಿ ನೋಡಿ, ನಿಮ್ಮ ವಯಸ್ಸಿನವರು ಕೂಡ ಹಾಗೆ ಎಲ್ಲದರ ಕುರಿತಾಗಿ ಕೂಡ ಒಂದು ಕೆಟ್ಟ ಕುತೂಹಲವನ್ನು ನೀವು ಇಟ್ಕೊಂಡಿರ್ತೀರಿ. ಆ ಕುತೂಹಲದ ಕಾರಣದಿಂದಾಗಿ ಕೆಲವೊಮ್ಮೆ ಪ್ರಯೋಗಕ್ಕೂ ಪರೀಕ್ಷೆಗೂ ಮುಂದಾಗ್ಬಿಡ್ತೀವಿ. ಇಲ್ಲಿ ಲಕ್ಷ್ಮಣ ಮಾಡಿದ್ದು ಅದನ್ನೇ. ಆ ದಿವ್ಯವಾದಂಥ ಖಡ್ಗವನ್ನು ಕೈಗೆ ಎತ್ಕೊಂಡಂಥ ಲಕ್ಷ್ಮಣ ಆ ಖಡ್ಗ ಎಷ್ಟು ಹರಿತವಾಗಿದೆ ಎನ್ನುವುದನ್ನು ಪರೀಕ್ಷಿಸಬೇಕು, ಪ್ರಯೋಗಿಸಿ ನೋಡೋಣ ಅಂತ ಹೇಳ್ಕೊಂಡು ಮುಂದಾಗ್ತಾನೆ. ಎದುರಿಗಿರುವಂಥ ಬಿದಿರ ಮೆಳೆಯನ್ನು ಹಾಗೆ ಕತ್ತರಿಸಿಬಿಡ್ತಾನೆ. ಲಕ್ಷ್ಮಣ ಬಿದಿರ ಮೆಳೆಯನ್ನ ಕತ್ತರಿಸ್ತಾನೆ. ಕತ್ತರಿಸಿ ಬಿತ್ತು. ಏನಿತ್ತು ಕತ್ತರಿಸಿ? ಬಿದಿರು ಮೆಳೆಯ ಜೊತೆಗೆ ಆ
ತಲೆಯೂ ಕೂಡ ಕತ್ತರಿಸಿ ಬಿತ್ತು. ಆಶ್ಚರ್ಯ, ದಿಗಿಲು, ಆಘಾತ ಲಕ್ಷ್ಮಣನಿಗೆ. ಅವನಿಗೆ ಗೊತ್ತಿರಲಿಲ್ಲ, ಬಿದಿರು ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ನಾನು ಹೀಗೆ ಏನು ಕತ್ತರಿಸಿ ಬಿಟ್ಟರೆ ಅವನ ರುಂಡವು ಕತ್ತರಿಸಿ ಹೋಗ್ಬೋದು ಅನ್ನುವಂಥ ಒಂದು ಪ್ರಜ್ಞೆ ಲಕ್ಷ್ಮಣನಿಗೆ ಇರಲಿಲ್ಲ, ಅಥವಾ ಅರಿವಾಗಿರಲಿಲ್ಲ ಲಕ್ಷ್ಮಣನಿಗೆ. ಹಾಗಾಗಿ ಆ ಶಂಭುಕನ ತಲೆ ಕತ್ತರಿಸಿ ಬೀಳ್ತಾರೆ. ಬಹಳ ಪಶ್ಚಾತ್ತಾಪ ಪಡ್ತಾನೆ ಲಕ್ಷ್ಮಣ, ಮಮ್ಮಲ ಮರಳುತ್ತಾನೆ ಲಕ್ಷ್ಮಣ. ನಿರಪರಾಧಿಯಾದಂಥ ಈ ವ್ಯಕ್ತಿಯನ್ನು, ಅಮಾಯಕನನ್ನ ನಾನು ಕೊಂದು ಬಿಟ್ನಲ್ಲ, ಸಾಯಿಸಿಬಿಟ್ನಲ್ಲ ಅಂತ ಹೇಳ್ಕೊಂಡು ಬಹಳ ಹಳಹಳಿಸ್ತಾನೆ ಲಕ್ಷ್ಮಣ. ಆ ಒಂದು ಪಶ್ಚಾತ್ತಾಪದೊಂದಿಗೆ ಕುಟೀರಕ್ಕೆ ಬರ್ತಾನೆ. ನಡೆದ ಘಟನೆಯನ್ನ ರಾಮನಿಗೆ ತಿಳಿಸ್ತಾನೆ. ಕೊರಗ್ತಾ ಇದ್ದಾನೆ ಲಕ್ಷ್ಮಣ, ಮರುಗ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಗಮನಿಸಿದಂತ ರಾಮ ಸಮಾಧಾನ ಮಾಡ್ತಾನೆ ಲಕ್ಷ್ಮಣನನ್ನು. ಲಕ್ಷ್ಮಣ, ಯಾಕಿಷ್ಟು ಕೊರಗ್ತಾ ಇದ್ದೀಯ? ಯಾಕಿಷ್ಟು ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸ್ತಾ ಇದ್ದೀಯ? ಆ ಬಿದಿರು ನೆಲೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನನ್ನುವಂಥ ವಿಚಾರ ನಿನಗೇನಾದ್ರೂ ಗೊತ್ತಿತ್ತೋ? ಇಲ್ಲವಲ್ಲ. ಗೊತ್ತಿದ್ದು ಮಾಡುವ ತಪ್ಪುಗಳು ಅಪರಾಧ ಅಂತ ಅನಿಸ್ಕೊಳ್ತವೆ, ಶಿಕ್ಷೆಗೆ ಅರ್ಹವಾಗ್ತವೆ. ನೀನು ಮಾಡಿರುವಂಥದ್ದು ಗೊತ್ತಿಲ್ಲದೆ ಮಾಡಿರುವಂಥದ್ದು, ಅದಕ್ಕೆ ಅಪರಾಧ ಅಂತ ಹೇಳೋದಿಲ್ಲ, ಪ್ರಮಾದ ಅಂತ ಹೇಳ್ತಾರೆ. ಹಾಗಾಗಿ ನೀನು ಮಾಡಿರುವುದು ಪ್ರಮಾದ, ಆ ಪ್ರಮಾದಕ್ಕೆ ಪಶ್ಚಾತ್ತಾಪವೇ ಶಿಕ್ಷೆ. ಈಗಾಗಲೇ ನೀನು ಅದನ್ನು ಅನುಭವಿಸ್ತಾ ಇದ್ದೀಯ, ಇನ್ನೂ ಯಾಕೆ ಗಳಾಡಿಸ್ತೀಯ, ದುಃಖಿಸ್ತೀಯ, ಮರೆತೀಯ? ಬಿಟ್ಟು ಸಮಾಧಾನ ಮಾಡ್ಕೋ ಅಂತ ಹೇಳ್ಕೊಂಡು ರಾಮ ಲಕ್ಷ್ಮಣನನ್ನ ಸಮಾಧಾನ ಮಾಡ್ತಾನೆ. ಇತ್ತ 12 ವರ್ಷಗಳವರೆಗೆ ತಪಸ್ಸಿನಲ್ಲಿದ್ದಂಥ ಮಗ ಶಂಭುಕ ದಿವ್ಯವಾದಂಥ ಖಡ್ಗವನ್ನ, ಸೂರ್ಯಹಾಸ ಎನ್ನುವಂಥ ಖಡ್ಗವನ್ನ ಸಂಪಾದಿಸಿಕೊಂಡು ಬರ್ತಾನೆ. ಆ ಒಂದು ಖಡ್ಗವನ್ನು ಸಂಪಾದಿಸಿಕೊಂಡು ಬಂದ್ರೆ ನನ್ನ ಮಗನನ್ನು ಸೋಲಿಸುವವರು 3 ಲೋಕದಲ್ಲಿ ಯಾರು ಇರೋದಿಲ್ಲ. ನನ್ನ ಮಗ ಶಂಭುಕ 3 ಲೋಕವನ್ನು ಗೆದ್ದು ಅಜೇಯನಾಗಿ ಉಳಿತಾನೆ ಅನ್ನುವಂಥ ಒಂದು ಸಂತೋಷ ಸಂಭ್ರಮದಲ್ಲಿ ಮಗನ ಬರುವಿಕೆಯನ್ನು ನಿರೀಕ್ಷಿಸ್ತಾ ಇರ್ತಾಳೆ ಚಂದ್ರನಖಿ. ಹಾಗೆ ಮಗನ ಬರುವಿಕೆಯನ್ನು ನಿರೀಕ್ಷಿಸ್ತಾ ಇರುವಂಥ ಚಂದ್ರನಖಿಗೆ ಶಂಭುಕನ ಸಾವಿನ ಸುದ್ದಿ ಸಿಡಿಲಿನಂತೆ ಎರಗುತ್ತಾಳೆ. ಆಘಾತಗೊಂಡಂಥ ಚಂದ್ರನಖಿ ಹಾಗೆ ಕುಸಿದು ಬೀಳ್ತಾಳೆ, ಮೂರ್ಛೆ ಹೋಗ್ಬಿಡ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳಿಗೆ ಎಚ್ಚರವಾಗುತ್ತದೆ. ಎಚ್ಚರವಾಗಿ ತನ್ನ ಮಗನ ಸಾವಿಗೆ ಕಾರಣರಾದವರನ್ನ ಸೀಳು ಬಿಡ್ತೇನೆ, ಅವರ ಹೊಟ್ಟೆಯನ್ನು ಬಗ್ದು ರಕ್ತವನ್ನು ಕುಡಿತೇನೆ ಅಂತ ಹೇಳ್ಕೊಂಡು ಕೆಂಡಾಮಂಡಲವಾದಂತಹ ಚಂದ್ರನಖಿ ಕೋಪೋದ್ರಿಕ್ತನಾಗಿ ನೇರವಾಗಿ ಅಲ್ಲಿ ಬರ್ತಾಳೆ. ಮಗನ ಸಾವಿಗೆ ಸೇಡನ್ನು ತೀರಿಸಿಕೊಳ್ಬೇಕು ಅಂತ ಹೇಳ್ಕೊಂಡು ರೌದ್ರಾವತಾರವನ್ನು ತಾಳಿ ಬರ್ತಾಳೆ. ನೋಡಿ, ಹೇಳಿ ಚಂದ್ರನಖಿ ರಾಕ್ಷಸಿ. ಆ ರಾಕ್ಷಸಿಯಾಗಿದ್ದಂಥವಳು ಕೋಪಗೊಂಡು ವ್ಯಕ್ತಗೊಂಡು ಇನ್ನಷ್ಟು ವಿಕಾರವಾಗಿ ಕಂಡ್ರೆ ಅವಳ ರೂಪ ಹೇಗೆ ಕಾಣಬಹುದು ಅಂತ ನೀವೇ ಕಲ್ಪನೆ ಮಾಡಿಕೊಳ್ಳಿ, ಹೇಗೆ ಇರಬಹುದು ಅವಳು ಅನ್ನೋದನ್ನು ಊಹಿಸಿಕೊಳ್ಳಿ. ಆ ಒಂದು ರೌದ್ರಾವತಾರವನ್ನು ತಾಳಿ ಮಗನ ಸಾವಿಗೆ ಕಾರಣವಾದವನನ್ನು ಒಂದೇ ಮುಗಿಸ್ತೇನೆ ಅಂತ ಹೇಳ್ಕೊಂಡು ಹೊರಟು ಬಂದಿದ್ದಾಳೆ ಚಂದ್ರನಖಿ. ಬರ್ತಾಳೆ, ಬಂದು 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 ರಾಮ ಲಕ್ಷ್ಮಣರು ಇರುವ ಜಾಗಕ್ಕೆ ಬರ್ತಾಳೆ. ಅವಳಿಗೆ ಗೊತ್ತಿಲ್ಲ ತನ್ನ ಮಗನ ಸಾವಿಗೆ ಕಾರಣ ಲಕ್ಷ್ಮಣ ಅನ್ನುವಂಥ ಒಂದು ವಿಚಾರ ಗೊತ್ತಿಲ್ಲ. ಬರ್ತಾಳೆ, ರಾಮ ಲಕ್ಷ್ಮಣರನ್ನ ನೋಡ್ತಾಳೆ, ಈರುವರನ್ನು ಒಟ್ಟೊಟ್ಟಿಗೆ ನೋಡ್ತಾಳೆ. ಸುಂದರ ಪುರುಷರು, ಚಂದ್ರನಖಿ ಅದುವರೆಗೂ ನೋಡದಂತ ಸುಂದರ ಪುರುಷರು. ಆಹಾ, ಎಷ್ಟು ಚಂದ ಇದ್ದಾರೆ, ಎಂಥ ರೂಪವಂತರು ಇವರು. ಇವನು ನೋಡ್ಲ, ಅವನು ನೋಡ್ಲು, ಅವನು ನೋಡ್ಲ, ಇವನು ನೋಡ್ಲು. ಒಬ್ಬರಿಗಿಂತ ಒಬ್ಬರು ಚಂದ, ಇವನಿಗಿಂತ ಅವನು ಚಂದ, ಅವನಿಗಿಂತ ಇವನು ಚಂದ. ಯಾರನ್ನು ನೋಡ್ಲಿ? ನಿರ್ಧರಿಸ್ಬಿಟ್ಲು ಚಂದ್ರನಖಿ, ನಿರ್ಧರಿಸ್ಬಿಟ್ಲು. ಏನಂತ? ಇವರಿಬ್ಬರು ನನ್ನ ಗಂಡಂದಿರಾಗಲಿ, ಇವರಿಬ್ಬರು ನನ್ನನ್ನು ವಹಿಸುವಂತಾಗಲಿ ಅಂತ ಹೇಳ್ಕೊಂಡು ನಿರ್ಧಾರ ಮಾಡಿಬಿಟ್ರು. ಇಬ್ಬರಾದೇ ಹೋದ್ರೆ ಕೊನೆ ಪಕ್ಷ ಒಬ್ಬನಾದ್ರೂ ಸರಿ ನನ್ನ ಗಂಡನಾಗಬೇಕು ಅಂತ ಹೇಳ್ಕೊಂಡು ಚಂದ್ರನಖಿ ತೀರ್ಮಾನ ಮಾಡಿಬಿಡ್ತಾಳೆ. ನೋಡಿ, ಚಂದ್ರನಖಿ ಹೊರಟು ಬಂದಿದ್ಯಾಕೆ? ಶಂಭುಕನ ಸಾವಿಗೆ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ. ಆದರೆ ಈ ಸುಂದರ ಪುರುಷರಾದಂಥ ರಾಮ ಲಕ್ಷ್ಮಣರ ರೂಪವನ್ನು ನೋಡ್ತಾ ಇದ್ದ ಹಾಗೆಯೇ ಚಂದ್ರನಖಿಗೆ ತಾನು ಹೊರಟು ಬಂದಂಥ ಉದ್ದೇಶವೇ ಮರ್ತೋಗ್ಬಿಡ್ತಾರೆ.
ಅವರಿಬ್ಬರು ನನ್ನವರಾಗಬೇಕು ಅಂತ ತೀರ್ಮಾನಿಸಿದಂಥ ಚಂದ್ರನಕ್ಕಿ ಇನ್ನೂ ಹತ್ತಿರಕ್ಕೆ ಹೋಗೋದಕ್ಕೆ ಮುಂದಾಗ್ತಾರೆ. 2 ಹೆಜ್ಜೆ ನಡಬೇಕು, ಆದರೆ ನಿಂತು ಹೀಗೆ ಹೋಗುವುದೇ, ಇದೇ ರೂಪದಲ್ಲಿ ಹೋದರೆ ನನ್ನನ್ನ ಅವರಿಬ್ಬರು ಸ್ವೀಕರಿಸಿಯಾರೆ, ಪತ್ನಿಯನ್ನಾಗಿ ಸ್ವೀಕರಿಸಿಯಾರೆ. ನಾನು ಚಂದದ ಚೆಲುವೆಯಾಗಬೇಕು, ಅತಿ ರೂಪವತಿಯ ರೂಪವನ್ನು ತಳೆಯಬೇಕು. ಆ ಒಂದು ರೂಪವನ್ನು ತಳೆದು ನಾನು ಅವರಲ್ಲಿ ಹೋಗ್ಬಿಟ್ಟು ನನ್ನ ಕೋರಿಕೆಯನ್ನ ಹೇಳ್ಕೊಳ್ಬೇಕು ಅಂತ ಹೇಳ್ಕೊಂಡು ಚಂದ್ರನಕ್ಕಿ ಏನ್ ಮಾಡ್ತಾಳೆ, ಆಗ್ಲೇ ಸಿದ್ಧಿಸಿಕೊಂಡಿರುವಂಥದ್ದು, ಯಾವಾಗಲೂ ಸಿದ್ಧಿಸಿಕೊಂಡಿರುವಂಥದ್ದು ಏನು, ರೂಪ ಪರಾವರ್ತನ ಎಂಬ ಒಂದು ವಿದ್ಯೆ. ಆ ರೂಪ ಪರಾವರ್ತನ ವಿದ್ಯೆಯಿಂದ ನಾನು ದೇವಕನ್ನಿಕೆಯ ರೂಪವನ್ನು ತಳಿತೇನೆ ಅಂತ ಹೇಳ್ಕೊಂಡು ಆ ರೂಪ ಪರಾವರ್ತನ ವಿದ್ಯೆಯಿಂದ ಚಂದದ ರೂಪವನ್ನು ತಳೆದ. ಚಂದದ ರೂಪವನ್ನು ತಳೆದು ತನ್ನನ್ನು ತಾನೇ ನೋಡಿಕೊಂಡು ಮೆಚ್ಚುಗೆ ಕೂಡ ಆಯಿತು. ಅವರಿಬ್ಬರು ನನ್ನನ್ನ ಮೆಚ್ಚಿಕೊಳ್ಳುವುದಕ್ಕೆ, ಪತ್ನಿಯನ್ನಾಗಿ ಸ್ವೀಕರಿಸುವುದಕ್ಕೆ ಈ ಒಂದು ರೂಪ ಸೊಗಸಾಗಿದೆ, ಚೆನ್ನಾಗಿದೆ, ಸಾಕು ಅವರನ್ನು ಮರಳು ಮಾಡುವುದಕ್ಕೆ ಅಂತ ಹೇಳ್ಕೊಂಡು ಮತ್ತೊಂದೆರಡು ಹೆಜ್ಜೆ ಮುಂದಕ್ಕಿಟ್ಟು. ಕೇವಲ ರೂಪ ಮಾತ್ರ ಇದ್ರೆ ಸಾಕೆ, ರೂಪ ಮಾತ್ರದಿಂದಲೇ ನಾನು ಅವರಿಬ್ಬರನ್ನು ಒಲಿಸಿಕೊಳ್ಳುವುದಕ್ಕೆ ಸಾಧ್ಯನಾ? ಸಾಧ್ಯ ಆಗಲಿಕ್ಕಿಲ್ಲ. ಹಾಗಾಗಿ ನಾನೇನಾದರೂ ಒಂದು ಸಣ್ಣ ನಾಟಕ ಆಡಬೇಕಲ್ಲ ಅಂತ ಹೇಳ್ಕೊಂಡು ತೀರ್ಮಾನಿಸಿ ಏನ್ ಮಾಡಿದ್ಲು, ಕಣ್ಣೀರು ಹಾಕ್ತಾ ಕಣ್ಣೀರು ಸುರಿಸ್ತಾ ಹತ್ರ ಹೋದ್ರು, ಅಳ್ತಾನೆ ಹೋದ್ರು. ನೇರವಾಗಿ ರಾಮ ಲಕ್ಷ್ಮಣರ ಕಡೆಗೆ ಹೋಗ್ಲಿಲ್ಲ ಅವರು, ಸೀತೆ ಬಳಿಗೆ ಹೋದ್ರು. ಸೀತೆ ಬಳಿಗೆ ಹೋಗ್ಬಿಟ್ಟು ಅಳ್ತಾಳೆ, ಕಣ್ಣೀರು ಹಾಕ್ತಾಳೆ, ಏನು ಅಂತ ಹೇಳ್ಕೊಳ್ಳೋದಿಲ್ಲ, ಅಳೋದೊಂದೇ ಮಾಡ್ತಾಳೆ. ಸೀತೆ ಗಮನಿಸಿ ಕೇಳ್ತಾಳೆ, ಯಾ ತಾಯಿ ನೀನು ಇಷ್ಟು ಚಂದ ಇದ್ದೀಯಾ, ರಾಜಕುಮಾರಿ ತರ ಇದ್ದೀಯಾ, ಇಷ್ಟು ಘೋರವಾದಂಥ ಅರಣ್ಯದಲ್ಲಿ, ದಟ್ಟವಾದಂಥ ಅರಣ್ಯದಲ್ಲಿ ಒಬ್ಬಳೇ ಯಾಕೆ ಈ ರೀತಿಯಾಗಿ ಅಳ್ದಾಡ್ತಾ ಇದ್ದೀಯಾ, ಅಳ್ತಾ ಇದ್ದೀಯಾ, ನಿನ್ನ ದುಃಖಕ್ಕೆ ಕಾರಣ ಏನು ಅಂತ ವಿಚಾರಿಸ್ತಾಳೆ. ಅವರು ಚಂದ್ರನಕ್ಕಿ ಹೇಳ್ತಾಳೆ, ನಾನೊಬ್ಬಳು ಅನಾಥೆ, ತಂದೆ ತಾಯಿಯನ್ನು ಕಳ್ಕೊಂಡು ಬದುಕುವುದೇ ಬೇಡ ಎನ್ನುವಷ್ಟರ ಮಟ್ಟಿಗೆ ಯೋಚಿಸಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಹೇಳ್ಕೊಂಡು ಈ ಕಾಡಿಗೆ ಬಂದಿದ್ದೇನೆ. ಆದರೆ ಸಾಯಬೇಕು ಅಂತ ಬಂದಂತ ನನಗೆ ಇವರಿಬ್ಬರು ಸುಂದರ ಪುರುಷರನ್ನು ನೋಡುವಾಗ ಸಾಯುವ ಯೋಚನೆ ಬಿಟ್ಟು ಬದುಕುವ ಆಸೆ ಆಗ್ತಾ ಇದೆ. ಬದುಕಿದ್ರೆ ಇವರೊಟ್ಟಿಗೆ ಬದುಕಬೇಕು ಅನ್ನುವಂಥ ಒಂದು ಆಸೆ ಆಗ್ತಾ ಇದೆ. ಹಾಗಾಗಿ ನಾನು ಸಾಯುವ ಮನಸ್ಸನ್ನ ಅಥವಾ ಸಾಯುವ ಯೋಚನೆಯನ್ನ ದೂರ ತಳ್ಳಿ ಬದುಕಬೇಕು ಅಂತ ಬಯಸ್ತಾ ಇದ್ದೇನೆ. ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ನನ್ನ ಪತಿಯನ್ನಾಗಿ ನನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸುವಂತೆ ಮಾಡು ಅಂತ ಹೇಳ್ಕೊಂಡು ಸೀತೆಯನ್ನು ಕೇಳ್ಕೊಳ್ತಾಳೆ. ಸೀತೆ ಮನಸ್ಸಿನಲ್ಲೇ ನಗುತ್ತಾಳೆ. ಗೊತ್ತು ಸೀತೆಗೆ ರಾಮ ಲಕ್ಷ್ಮಣರು ಅಥವಾ ರಾಮ ಲಕ್ಷ್ಮಣರ ವ್ಯಕ್ತಿತ್ವ, ಅವರ ಒಂದು ಗುಣ ಸ್ವಭಾವ ಎಂಥದ್ದು ಅನ್ನೋದು ಸೀತೆಗೆ ಗೊತ್ತು. ಹಾಗಾಗಿ ಇವಳ ಬೇಡಿಕೆಯನ್ನ, ಇವಳ ಕೋರಿಕೆಯನ್ನ ಕೇಳಿ ಸೀತೆಗೆ ಮನಸ್ಸಿನಲ್ಲೇ ನಗು ಬಂತು. ಆ ನಗುವಿನೊಂದಿಗೆ ರಾಮ ಲಕ್ಷ್ಮಣರ ಮುಖವನ್ನ ನೋಡ್ತಾಳೆ. ಮುಖವನ್ನ ನೋಡಿ ಸೀತೆ ಕೇಳ್ತಾಳೆ, ಪ್ರಶ್ನಿಸ್ತಾಳೆ, ಬಾಯಿ ಬಿಡ್ತಾಳೆ, ಕಣ್ಣ ಸನ್ನೆಯ ಮೂಲಕವಾಗಿಯೇ ಕೇಳ್ತಾಳೆ ಅಂತ. ಅಂದ್ರೆ ಆ ಸೀತೆಯ ಕಣ್ಣ ಸನ್ನೆಯಲ್ಲಿ ಏನು ಪ್ರಶ್ನೆ ಇದೆ ರಾಮ ಲಕ್ಷ್ಮಣರಿಗೆ? ಇವಳು ಈ ಚೆಲುವೆ ನಿಮ್ಮಿಬ್ಬರನ್ನ ಬಯಸಿದ್ದಾಳೆ, ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಪತಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ಬಯಸ್ತಾ ಇದ್ದಾಳೆ, ನೀವೇನೆಂತೀರಿ ಇದಕ್ಕೆ ಅನ್ನುವಂತೆ ಸೀತೆ ಏನ್ ಮಾಡಿದ್ಲು, ಕಣ್ಣ ಸನ್ನೆಯನ್ನ ಮಾಡಿದ್ಲು. ಕಣ್ಣ ಸನ್ನೆಯನ್ನೇ ಅರ್ಥ ಮಾಡಿಕೊಂಡಂತ ರಾಮ ಲಕ್ಷ್ಮಣರು ಅವಳ ಒಂದು ಕೋರಿಕೆಯನ್ನ, ಚಂದ್ರನಕ್ಕಿಯ ಕೋರಿಕೆಯನ್ನ ಸರಾಸಗಟಾಗಿ ತಿರಸ್ಕರಿಸಿಬಿಡುತ್ತಾಳೆ, ಒಲ್ಲೆ ಅಂದ್ಬಿಡುತ್ತಾಳೆ. ಇದರಿಂದ ಇನ್ನಷ್ಟು ಕೋಪಗೊಂಡಂತ ಚಂದ್ರನಕ್ಕಿ ನಾಚಿಕೆ ಮತ್ತು ಅಪಮಾನದಿಂದ ಕುದಿದು ಹೋಗ್ತಾಳೆ. ಒಂದು ತನ್ನ ಮಗನ ಸಾವಿನ ಸುದ್ದಿ, ಅದರ ಜೊತೆಗೆ ಇವರಿಬ್ಬರೂ ಕೂಡ ನನ್ನ ಸೌಂದರ್ಯವನ್ನು, ನನ್ನ ರೂಪವನ್ನು ಕೂಡ ಲೆಕ್ಕಿಸದೆ ನನ್ನ ಬೇಡಿಕೆಯನ್ನು ತಿರಸ್ಕರಿಸಿದ್ದು, ಇವೆಲ್ಲ ಒಟ್ಟಾಗಿ ಇನ್ನಷ್ಟು ವ್ಯಕ್ತಗಳಾದವು ಚಂದ್ರನಕ್ಕಿ. ಹೌದಾ, ಈ ನನ್ನ ರೂಪವನ್ನೂ ಕೂಡ ನೀವು ಮೆಚ್ಚಿಕೊಳ್ಳಿಲ್ವಲ್ಲ, ಈ ರೂಪವನ್ನು ನೋಡಿಯೂ ನೀವು ನನ್ನನ್ನು ಪತ್ನಿಯನ್ನಾಗಿ ಮಾಡ್ಕೊಳ್ಬೇಕು ಅಂತ ಮನಸ್ಸು ಮಾಡಿಲ್ವಲ್ಲ, ನಿಮಗೆ ತಕ್ಕ ಶಾಸ್ತಿ ಮಾಡ್ತೇನೆ ಅಂತ ಹೇಳ್ಕೊಂಡು ಚಂದ್ರನಕ್ಕಿ ಮನಸ್ಸಿನಲ್ಲಿ ನಿರ್ಧರಿಸಿಬಿಟ್ಟು ನೇರವಾಗಿ ತನ್ನ ಗಂಡನಿದ್ದಲ್ಲಿಗೆ ಬಂದು, ಗಂಡ ಖರ ಇದ್ದಲ್ಲಿಗೆ ಬಂದುಬಿಟ್ಟು ಹೇಳ್ತಾಳೆ,
ಮುಂದಾದ್ರು. ಅಂದ್ರೆ ಗಂಡ ಖರನಿಗೆ ಸಿಟ್ಟು ಬರ್ಬೇಕಲ್ಲ, ಸಿಟ್ಟು ಬಂದು ಅವರಿಬ್ಬರನ್ನ ಕೊಲ್ಲುವಂತಾಗಬೇಕಲ್ಲ. ಆ ಕಾರಣಕ್ಕಾಗಿ ಒಂದಕ್ಕೆ ಎರಡು ಎರಡಕ್ಕೆ ನಾಲ್ಕು ಅನ್ನುವಂತೆ ಆ ಖರನಿಗೆ ಅವರಿಬ್ಬರು ರಾಮ ಲಕ್ಷ್ಮಣ ಕುರಿತಾಗಿ ಹುಕ್ಕಾರನ್ನ ಹೇಳಿದ್ರು. ಸಿಟ್ಟುಗೊಂಡಂತ ಖರ, ಓ ನಿನಗೆ ಈ ರೀತಿಯಾದಂತ ಒಂದು ದೌರ್ಜನ್ಯವನ್ನು ಎಸಗಿದ್ರೆ, ಬಲಾತ್ಕಾರಕ್ಕೆ ಮುಂದಾದ್ರೆ ಎಲ್ಲಿದ್ದಾರೆ ಅವರು ಅಂತ ಹೇಳಿಕೊಂಡು ತನ್ನ ಸೇನೆಯನ್ನ ಕಟ್ಟಿಕೊಂಡು ಖರ ತನ್ನ ತಮ್ಮನಾದಂಥ ದೂಷಣೊಟ್ಟಿಗೆ ರಾಮ ಮತ್ತು ಲಕ್ಷ್ಮಣರ ಮೇಲೆ ಯುದ್ಧಕ್ಕೆ ಬರ್ತಾನೆ. ಹಾಗೆಯೇ ಚಂದ್ರನಖಿಯ ಅಣ್ಣ ಲಂಕಾಧೀಶ ರಾವಣನಿಗೂ ಕೂಡ ಆ ಒಂದು ಸುದ್ದಿಯನ್ನ ತಲುಪಿಸ್ತಾನೆ. ರಾವಣನಿಗೆ ಆ ಕಡೆ ಸುದ್ದಿಯನ್ನು ತಲುಪಿಸಿ ಖರ ದೂಷಣರು ಸೇನೆಯನ್ನು ಒಳಗೂಡಿ ರಾಮ ಲಕ್ಷ್ಮಣರ ಮೇಲೆ ಯುದ್ಧಕ್ಕೆ ಬರ್ತಾರೆ. ಇದು ಗೊತ್ತಾಯ್ತು ರಾಮನಿಗೆ, ರಾಮ ಮತ್ತು ಲಕ್ಷ್ಮಣನಿಗೆ. ಓ ಖರ ದೂಷಣರು ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ತಿಳಿದಂತ ರಾಮ ತನ್ನ ಒಂದು ಏನು ಬಿಲ್ಲಿಗೆ ಕೈ ಹಾಕ್ತಾನೆ. ಲಕ್ಷ್ಮಣ ತಡೀತಾನೆ. ಅಣ್ಣ, ಬರ್ತಾ ಇರುವಂತ ಆ ಹುಡುಗಳನ್ನ ಕೊಲ್ಲುವುದಕ್ಕೆ ನಿನಗೆ ಯಾಕೋ ಶ್ರಮ, ನಾನೊಬ್ಬನೇ ಸಾಕು ಅಂತ ಹೇಳ್ಕೊಂಡು ಇದೆಯಲ್ಲ ಯಾವುದು ಸೂರ್ಯಹಾಸ ಎನ್ನುವಂತ ದಿವ್ಯವಾದಂತ ಖಡ್ಗ, ಆ ಖಡ್ಗವನ್ನ ಎತ್ಕೊಂಡು ಮುಂದೆ ಬರ್ತಾನೆ ಲಕ್ಷ್ಮಣ ಖರ ಮತ್ತು ದೂಷಣರನ್ನ ವಧಿಸುವುದಕ್ಕೆ. ಅದಾಗಲೇ ರಾವಣನಿಗೆ ವಿಷಯ ಮುಟ್ಟಿತ್ತು. ತನ್ನ ತಂಗಿ ಚಂದ್ರನಖಿಯ ಮಗನಾದಂಥ ಶಂಭುಕನನ್ನ ಕೊಂದಿದ್ದಾರೆ. ನನ್ನ ತಂಗಿ ಚಂದ್ರನಖಿಗೆ ಘೋರವಾದಂಥ ಒಂದು ಅಪಮಾನವನ್ನು ಎಸಗಿದ್ದಾರೆ, ಅವರನ್ನ ಕೊಂದೇ ಮುಗಿಸಬೇಕು ಅನ್ನುವಷ್ಟರ ಮಟ್ಟಿಗೆ ಕೋಪದಿಂದ ರಾವಣ ತನ್ನ ಕೆಲವು ಸೇನೆಗಳೊಂದಿಗೆ ಪುಷ್ಪಕ ವಿಮಾನದಲ್ಲಿ ಬರ್ತಾನೆ. ಪುಷ್ಪಕ ವಿಮಾನದಲ್ಲಿ ಬಂದಂತ ಆ ರಾವಣ ದಂಡಕಾರಣ್ಯಕ್ಕೆ ನೇರವಾಗಿ ದಂಡಕಾರಣ್ಯ ಪ್ರದೇಶಕ್ಕೆ ಬರ್ತಾನೆ. ಬರ್ತಾ ಇದ್ದ ಹಾಗೆಯೇ ತಂಪು ಮಳಲ ರಾಶಿಯ ಮೇಲೆ ಸಿಡಿಲ ಬೆನ್ನ ಹಿಂದಿರುವ ಸೆಳೆ ಮಿಂಚಿನಂತೆ ರಾಮನ ಪಕ್ಕದಲ್ಲಿ ಕುಳಿತಿರುವ ಸೀತೆಯನ್ನ ಕಂಡ ರಾವಣ. ಸೀತೆಯನ್ನ ಕಂಡ ಅಷ್ಟೇ. ಏನು ಮುಂದಾಗಿದ್ದು? ರಾವಣನಿಗಾಗಿದ್ದೇನು? ಸೀತೆಯನ್ನು ನೋಡ್ತಾ ಇದ್ದ ಹಾಗೆ ದೃಷ್ಟಿಗೆ ಬಲೆ, ಹೃದಯಕ್ಕೆ ವಜ್ರದ ಸಂಕೋಲೆ ತೊಡಿಸಿದಂತಾಯಿತು ಆ ಸೀತೆಯ ರೂಪ. ಕಣ್ಣಳತೆಯಲ್ಲಿರುವ ಆ ಸೀತೆಯನ್ನು ನೋಡುವಾಗ ರಾವಣನ ಮನಸ್ಸು ಕಮಲ ಬೆಲೆಯ ಮೇಲಿರುವ ಮಂಜಿನ ಹನಿಯಂತೆ ಚಂಚಲವಾಗೋಯಿತು. ಆ ಸೀತೆಯ ಚಂಚಲವಾದಂಥ ಕಣ್ಣುಗಳು ಥಳಥಳ ಹೊಡೆಯುವಾಗ ಆ ಕ್ಷಣದಲ್ಲಿ ರಾವಣನ ಮನಸ್ಸು ಕೊಳದೊಳಗೆ ಎಳೆ ಬಾಳೆಯ ಮೀನು ಸುಳಿದು ಆಡಿ ಕದಡಿದಂತಾಯಿತು ರಾವಣನ ಮನಸ್ಸು. ಎಂತಹ ರೂಪದ ರಾಶಿ, ಸೌಂದರ್ಯದ ಖನಿ. ಇದುವರೆಗೂ ಕೂಡ ನಾನು ಬಹಳಷ್ಟು ಹೆಣ್ಣುಗಳನ್ನು ನೋಡಿದ್ದೇನೆ, ಆದರೆ ಇಂಥ ಒಂದು ರೂಪವತಿಯನ್ನ, ಚೆಲುವೆಯನ್ನ, ಸೌಂದರ್ಯವತೆಯನ್ನು ನಾನು ನೋಡಿಯೇ ಇಲ್ಲ. ಸೀತೆಯನ್ನ ನೋಡ್ತಾ ಇದ್ದ ಹಾಗೆ ರಾವಣನಿಗೆ ಮೊದಲ ನೋಟದಲ್ಲಿಯೇ ಸೀತೆಯ ಮೇಲೆ ಅನುರಾಗ ಮೂಡಿಬಿಡ್ತು. ಸಂಪೂರ್ಣವಾಗಿ ಮೋಹಿತನಾಗ್ಬಿಟ್ಟ, ಅವಳನ್ನ ಮೋಹಿಸ್ಬಿಟ್ಟ, ನಿರ್ಧಾರವೂ ಮಾಡಿಬಿಟ್ಟ ರಾವಣ. ಸೀತೆ ನನ್ನವಳಾಗಬೇಕು, ಸೀತೆ ನನ್ನ ಪತ್ನಿ ಆಗಬೇಕು, ಸೀತೆಯನ್ನು ನಾನು ಹೊಂದಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿಯೇ ಬಿಟ್ಟ ರಾವಣ. ನೋಡಿ, ಅದುವರೆಗೂ ಕೂಡ ಪರಾಂಗನ ವಿರತಿ ಎಂಬ ವ್ರತಕ್ಕೆ ಬದ್ಧನಾಗಿರುವಂಥ ರಾವಣ ಅತಿ ಚೆಲುವೆಯಾದಂಥ ನಳಕೂಬರನ ಮಡದಿ ಉಪರಂಭೆಯನ್ನೂ ಕೂಡ, ಅವಳ ಬೇಡಿಕೆಯನ್ನು ಕೂಡ ತಿರಸ್ಕರಿಸಿದಂಥವನು, ಸಮಾಧಾನ ಮಾಡಿ ಕಳಿಸಿದಂಥವನು. ಆದರೆ ನನಗನ್ನಿಸೋದು ರಾವಣ ಆಚರಿಸ್ತಾ ಇದ್ದಂಥ ಪರಾಂಗನ ವಿರತಿ ಎಂಬ ವ್ರತವನ್ನು ಭಂಗಪಡಿಸುವುದಕ್ಕೆ ಉಪರಂಭೆಯೂ ಸಾಕಾಗಲಿಲ್ಲ. ಆದರೆ ಸೀತೆ ಆ ಒಂದು ವ್ರತವನ್ನು ಭಂಗಪಡಿಸುವುದಕ್ಕೆ ಯಶಸ್ವಿಯಾಗಬೇಕು ಅಂತ ಅನಿಸ್ತವೆ ನನಗೆ. ಅಂಥ ಒಂದು ಚೆಲುವೆ ಸೀತೆ. ರಾವಣ ನಿರ್ಧಾರ ಮಾಡಿಬಿಟ್ಟಿದ್ದಾನೆ, ನನ್ನವಳಾಗಬೇಕು ಅವಳು ಅಂತೇಳಿ. ಹಾಗೆ ನಿರ್ಧಾರ ಮಾಡಿ ಏನು ಮಾಡುವುದು ಅಂತ ಯೋಚಿಸುವಾಗ ತಾನು ಆಗಲೇ ಸಿದ್ಧಿಸಿಕೊಂಡಿರುವಂಥ ಅವಲೋಕಿನಿ ಎಂಬ ವಿದ್ಯಾದೇವತೆಯನ್ನು ಆಹ್ವಾನಿಸ್ತಾನೆ. ಆ ಅವಲೋಕಿನಿ ವಿದ್ಯಾದೇವತೆಯನ್ನು ಆಹ್ವಾನಿಸಿಬಿಟ್ಟು ರಾಮ ಸೀತೆಯ ಕುರಿತಾಗಿ
ಅವ್ರು ಯಾರು ಅಲ್ಲಿ ಕುಳಿತಿರುವಂಥವ್ರು ಅಂತೇಳಿ ಎಲ್ಲವನ್ನ ತಿಳ್ಕೊಳ್ತಾನೆ. ಅವಳು ಹೇಳ್ತಾಳೆ, ಅವನು ರಾಮ, ಅವಳು ಅವನ ಮಡದಿ ಸೀತೆ. ಅವರು ಅಯೋಧ್ಯೆಯಿಂದ ದಿಗ್ವಿಜಯಾರ್ಥವಾಗಿ ಬಂದಂಥವರು. ರಾಮನಿಗೆ ತಮ್ಮ ಇದ್ದಾನೆ ಲಕ್ಷ್ಮಣ ಅಂತೇಳಿ, ಅವನಿಗಾಗಿ ಯುದ್ಧಕ್ಕೆ ಹೊಂಟಿದ್ದಾನೆ ಖರ ಮತ್ತು ದೂಷಣರ ವಿರುದ್ಧವಾಗಿ ಅಂತೇಳಿ ಅವರ ಮೂವರ ಪರಿಚಯವನ್ನು ಆ ವಿದ್ಯಾದೇವತೆ ಮಾಡಿಕೊಡ್ತಾಳೆ. ಓಹೋ, ಅವನು ರಾಮ, ಅವಳು ಸೀತೆ, ರಾಮನ ಮಡದಿ ಸೀತೆ. ರಾಮನಿಗೆ ತಮ್ಮ ಇದ್ದಾನೆ ಲಕ್ಷ್ಮಣ, ಅವನು ಯುದ್ಧಕ್ಕೆ ಹೊಂಟಿದ್ದಾನೆ. ಈ ಮೂವರು ಅಯೋಧ್ಯೆಯಿಂದ ಬಂದಂಥವರು. ಯಾಕೆ ಬಂದವರು? ದಿಗ್ವಿಜಯ ಯಾತ್ರೆಗಾಗಿ ಬಂದಂಥವರು. ಹೌದಾ? ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ, ಆ ಸೀತೆಯಿಂದ ರಾಮನನ್ನ ಬೇರ್ಪಡಿಸಿ, ದೂರ ಮಾಡು ಈಗಲೇ ಅಂತ. ಅವಲೋಕಿನಿ ವಿದ್ಯಾ ದೇವತೆಗೆ ಸ್ವಲ್ಪ ಏನು ಕಸಿವಿಸಿ ಆಯಿತು, ಗೊಂದಲವಾಯಿತು. ರಾವಣ ಏನು ಕೇಳ್ಕೊಳ್ತಾ ಇದ್ದಾನೆ ಅವಲೋಕಿನಿ ವಿದ್ಯೆಯಲ್ಲಿ? ಸೀತೆಯಿಂದ ರಾಮನನ್ನ ದೂರ ಮಾಡು, ಬೇರ್ಪಡಿಸು. ಅವನ ಮನದ ಇಂಗಿತವನ್ನು ಅವಲೋಕಿನಿ ವಿದ್ಯೆ ಅರ್ಥ ಮಾಡಿಕೊಂಡು ಗ್ರಹಿಸಿದ್ಲು. ಓಹೋ, ಸೀತೆಯ ರೂಪ ಈ ರಾವಣನ ಒಂದು ಮನಸ್ಸನ್ನ ಕದ್ದಿದ್ದಾರೆ, ಸೆಳೆದಿದ್ದಾರೆ. ಹಾಗಾಗಿ ಸೀತೆಯನ್ನು ಹೊಂದಬೇಕು ಅಂತ ನಿರ್ಧರಿಸಿದ ಹಾಗಿದೆ ಅಂತ ಹೇಳ್ಕೊಂಡು ತಿಳ್ಕೊಳ್ತಾಳೆ ಅವಲೋಕಿನಿ ವಿದ್ಯೆ. ಆರಂಭದಲ್ಲಿ ಇದನ್ನ ಒಪ್ಪೋದಿಲ್ಲ ಅವಲೋಕಿನಿ ವಿದ್ಯೆ. ಇಲ್ಲ, ಇದು ನನ್ನಿಂದ ಆಗೋದಿಲ್ಲ ಅಂತೇಳಿ ತಿರಸ್ಕರಿಸ್ತಾಳೆ ರಾವಣನ ಒಂದು ಕೋರಿಕೆಯನ್ನು. ಆದರೆ ಮತ್ತಾಜ್ಞೆ ಮಾಡ್ತಾನೆ ರಾವಣ, ಇದು ನನ್ನ ಆಜ್ಞೆ, ನೀನು ಆ ಸೀತೆಯಿಂದ ರಾಮನನ್ನು ದೂರ ಮಾಡಲೇಬೇಕು, ಅನಿವಾರ್ಯ. ಗತಿ ಇಲ್ಲ ಅವಲೋಕಿನಿ ವಿದ್ಯೆಗೆ. ಯಾಕೆಂತಂದ್ರೆ ರಾವಣ ಸಿದ್ಧಿಸಿಕೊಂಡಿರುವ ಅವಲೋಕಿನಿ ವಿದ್ಯೆ ರಾವಣನ ಅಧೀನವಾಗಿರಬೇಕು. ಯಾವಾಗಲೂ ಅವನು ಹೇಳಿದ ಆಜ್ಞೆಯನ್ನ ಮಾಡಲೇಬೇಕು, ಪಾಲಿಸಲೇಬೇಕು. ಹಾಗಾಗಿ ಇನ್ನು ಒಲ್ಲೆ ಅಂತ ಹೇಳಿದ್ರೆ ರಾವಣ ಕೇಳಲಿಕ್ಕಿಲ್ಲ, ಹಠ ಬಿಡ್ಲಿಕ್ಕಿಲ್ಲ. ಒಲ್ಲದ ಮನಸ್ಸಿನಿಂದ ಒಪ್ಕೊಳ್ತಾಳೆ ಅವಲೋಕಿನಿ ವಿದ್ಯೆ ಸೀತೆಯಿಂದ ರಾಮನನ್ನ ದೂರ ಮಾಡುವುದಕ್ಕೆ. ಸರಿ, ಸೀತೆಯಿಂದ ನಾನು ರಾಮನನ್ನ ದೂರ ಮಾಡ್ತೇನೆ. ಯುದ್ಧಕ್ಕೆ ಹೋಗುವ ಮುನ್ನ ಲಕ್ಷ್ಮಣ ರಾಮನ ಬಳಿ ಒಂದು ಮಾತನ್ನು ಹೇಳಿ ಹೋಗಿರ್ತಾನೆ. ಏನು? ವಿರೋಧಿಗಳ ಜೊತೆಗೆ ಯುದ್ಧ ಮಾಡ್ತಾ ಮಾಡ್ತಾ ನನ್ನ ಕೈ ಸೋತ ಪಕ್ಷದಲ್ಲಿ ಸಿಂಹನಾದವನ್ನು ಮಾಡ್ತೇನೆ. ಆ ಸಿಂಹನಾದವನ್ನು ಕೇಳಿ ನೀನು ನನ್ನ ಸಹಾಯಕ್ಕೆ ಬರುವಿಯಂತೆ ಅಂತ ಹೇಳ್ಕೊಂಡು ಲಕ್ಷ್ಮಣ ಅಣ್ಣ ರಾಮನಿಗೆ ಹೇಳೋಗಿರ್ತಾನೆ. ಅದೇ ಒಂದು ಅವಕಾಶವನ್ನು ಬಳಸಿಕೊಳ್ತಾಳೆ ಈ ಅವಲೋಕಿನಿ ವಿದ್ಯೆ. ನಾನು ಆ ಕುರುವಣ ಎನ್ನುವ ಒಂದು ಶಕ್ತಿಯಿಂದಾಗಿ ಲಕ್ಷ್ಮಣನ ಧ್ವನಿಯಲ್ಲಿ ಲಕ್ಷ್ಮಣನಿಗೆ ಕೇಳದ ಹಾಗೆ ಸಿಂಹನಾದವನ್ನು ಮಾಡ್ತೇನೆ ಅಂತೇಳಿ ಹೇಳ್ತಾಳೆ. ಹಾಗೆ ಆ ವಿದ್ಯಾದೇವತೆ, ಅವಲೋಕಿನಿ ವಿದ್ಯಾದೇವತೆ ಲಕ್ಷ್ಮಣನ ಧ್ವನಿಯಲ್ಲಿ ಲಕ್ಷ್ಮಣನಿಗೆ ಕೇಳದ ಹಾಗೆ ದೊಡ್ಡದಾಗಿ ಸಿಂಹನಾದವನ್ನು ಮಾಡಿದ್ರು. ಲಕ್ಷ್ಮಣನಿಗೆ ಮಾತ್ರ ಕೇಳೋದಿಲ್ಲ. ಈ ಸಿಂಹನಾದವನ್ನು ಕೇಳಿದಂತ ರಾಮ, ಓ, ಇದು ಲಕ್ಷ್ಮಣನ ಒಂದು ಧ್ವನಿ, ಹೇಳೋಗಿದ್ದ. ತಾನು ಸೋಲ್ತಾ ಇದ್ದ ಹಾಗೇನೆ ಸಿಂಹನಾದವನ್ನು ಮಾಡ್ತೇನೆ, ಆಗ ನೀನು ನನ್ನ ನೆರವಿಗೆ ಬಾ ಅಂತ ಹೇಳ್ಕೊಂಡು ಹೇಳೋಗಿದ್ದ. ಹಾಗಾದ್ರೆ ಲಕ್ಷ್ಮಣನಿಗೆ ಸೋಲಾಗ್ತಾ ಇದೆಯೇ ಅಂತ ಹೇಳಿ ಅಲ್ಲಿಂದ ಹೊರಡುವುದಕ್ಕೆ ಮುಂದಾಗ್ತಾನೆ ರಾಮ. ಆದರೆ ಹೋಗುವಾಗ ಸುಮ್ಮನೆ ಹೋಗುವುದಿಲ್ಲ. ಸೀತೆಯ ಕಾವಲಿಗೆ ಜಟಾಯು ಎನ್ನುವಂಥ ಒಂದು ಪಕ್ಷಿಯನ್ನ ಕಾವಲಿಟ್ಟು ಹೋಗ್ತಾನೆ. ಹಾಗೆ ಕಾವಲಿಟ್ಟು ರಾಮ ಲಕ್ಷ್ಮಣನ ಒಂದು ನೆರವಿಗೆ ಧಾವಿಸ್ತಾನೆ. ಇದೇ ಅವಕಾಶವನ್ನು ನೋಡ್ತಾ ಇದ್ದಂತ, ಕಾಯ್ತಾ ಇದ್ದಂತ ರಾವಣ ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲ ನೋಡಿದ. ಯಾರೂ ಇಲ್ಲ, ಸೀತೆ ಒಬ್ಬಳೇ ಇದ್ದಾಳೆ. ನೇರವಾಗಿ ಪುಷ್ಪಕ ವಿಮಾನದಿಂದ ಕೆಳಗಿಳಿದು ಬಿಟ್ಟು ಆ ಸೀತೆಯನ್ನ ಬಲವಾಗಿ ಹಿಡಿದು ಪುಷ್ಪಕ ವಿಮಾನದ ಮೇಲೆ ಬಲವಂತವಾಗಿ ಕುಳ್ಳಿರಿಸ್ತಾನೆ. ಕಾವಲಿಗಿತ್ತಲ್ಲ ಜಟಾಯು ಪಕ್ಷಿ, ಪ್ರತಿರೋಧವನ್ನು ಒಡ್ಡುತ್ತವೆ, ಪ್ರತಿಭಟಿಸಿರುವಂತಹ ಜಟಾಯು ಪಕ್ಷಿಯ ಎರಡು ರೆಕ್ಕೆಯನ್ನು ಕೂಡ ರಾವಣ ಕತ್ತರಿಸಿಬಿಡ್ತಾನೆ. ಹಾಗೆ ಕತ್ತರಿಸಿಬಿಟ್ಟು ಪುಷ್ಪಕ ವಿಮಾನದಲ್ಲಿ ಆಕಾಶ ಮಾರ್ಗವಾಗಿ ಲಂಕೆಯ ಕಡೆಗೆ ಸೀತೆಯನ್ನ ಅಪಹರಿಸಿಕೊಂಡು ಬರ್ತಾನೆ. ರಾಮ ಹೋಗಿದ್ದಾನೆ ಯುದ್ಧ ನಡೆಯುವಂತಹ ಸ್ಥಳಕ್ಕೆ. ಅಲ್ಲಿ ಲಕ್ಷ್ಮಣ ಖರ ಮತ್ತು ದೂಷಣರಿಬ್ಬರನ್ನು ವಧಿಸಿಬಿಟ್ಟು ವಾಪಸ್ ಬರ್ತಾ ಇರ್ತಾನೆ. ರಾಮ ಕೇಳ್ತಾನೆ, ನೀನೇನಾದ್ರೂ ಸಿಂಹನಾದ ಮಾಡಿದ್ಯೋ ಅಂತೇಳಿ. ಇಲ್ಲವಲ್ಲ, ನಾನು ಸಿಂಹನಾದ ಮಾಡಲಿಲ್ಲ ಅಂತೇಳಿ. ಆವಾಗ
ಕುಟೀರಕ್ಕೆ ಬಂದು ನೋಡ್ತಾರೆ, ಸೀತೆ ಇಲ್ಲ. ಸುತ್ತಮುತ್ತ ಎಲ್ಲ ಕಡೆ ಹುಡುಕಾಡ್ತಾರೆ, ಕರೀತಾರೆ, ಸೀತಾ ಸೀತಾ ಅಂತ ಕರೀತಾನೆ ರಾಮ. ಆದರೆ ಸೀತೆ ಮಾತ್ರ ಎಲ್ಲೂ ಕಾಣೋದಿಲ್ಲ. ರಾಮನಿಗೆ ಆಘಾತವಾಗಿ ಒಂದು ಕ್ಷಣ ಕುಂತು ಬಿಡ್ತಾನೆ, ಕುಸಿದು ಹೋಗ್ಬಿಡ್ತಾನೆ. ಸೀತೆ ಕಾಣದಾದಾಗ ಗಿಡ ಮರಗಳನ್ನೆಲ್ಲ ಕೇಳ್ತಾನೆ, ನನ್ನ ಸೀತೆಯನ್ನು ನೋಡಿದ್ದೀರಾ, ನನ್ನ ಸೀತೆಯನ್ನು ಕಂಡಿದ್ದೀರಾ ಅಂತ. ಎಷ್ಟರ ಮಟ್ಟಿಗೆ ಅವನ ಮನಸ್ಸು ವ್ಯಾಕುಲತೆಯಿಂದ ತುಂಬಿಕೊಂಡಿದೆ ಅಂತ ಹೇಳಿದ್ರೆ, ಸೀತೆಯಿಂದ ವಿರಹ ವೇದನೆಯನ್ನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ತರಗೆಲೆಗಳು ಗಾಳಿಗೆ ಸರಪರ ಅಂದ್ರೂ ಕೂಡ ನನ್ನ ಸೀತೆ ಬರ್ತಾ ಇದ್ದಾಳೆ, ನನ್ನ ಸೀತೆ ಅಲ್ಲಿದ್ದಾಳೆ ಅನ್ನುವಷ್ಟರ ಮಟ್ಟಿಗೆ ಭ್ರಮಿತನಾಗಿದ್ದಾನೆ ರಾಮ. ದುಃಖದಿಂದ ಹಳಹಳಿಸ್ತಾನೆ ಸೀತೆಯನ್ನ ಕಾಣದೆ. ಜಟಾಯು ಪಕ್ಷಿ 2 ರೆಕ್ಕೆಗಳನ್ನು ಕತ್ತರಿಸಿ ಬಿದ್ದಿದೆ. ಬಂದು ವಿಚಾರಿಸ್ತಾರೆ. ವಿಚಾರಿಸುವಾಗ ವಿಷಯ ಗೊತ್ತಾಗ್ತದೆ. ಲಂಕಾಧೀಶ ರಾವಣ ಸೀತೆಯನ್ನ ಹೊತ್ತೊಯ್ದಿದ್ದಾನೆ ಅನ್ನುವಂಥ ಒಂದು ವಿಚಾರ ರಾಮ ಲಕ್ಷ್ಮಣರಿಗೆ ಗೊತ್ತಾಗ್ತವೆ. ಹಾಗೆ ಗೊತ್ತಾಗ್ತಾ ಇದ್ದ ಹಾಗೇನೆ ರಾಮ ಲಕ್ಷ್ಮಣರು ಸುಗ್ರೀವ, ಅಂಗದ, ನಳ, ನೀಲ, ಜಾಂಬವ, ಹನುಮಂತ ಇವರೆಲ್ಲರನ್ನ ಕೂಡಿ ಲಂಕೆಯ ಮೇಲೆ ದಾಳಿ ಮಾಡ್ತಾರೆ. ರಾಮ ಲಕ್ಷ್ಮಣರು ದಾಳಿ ಇಡುವ ಪೂರ್ವದಲ್ಲಿಯೇ ಸೀತೆಯನ್ನ ಅಪಹರಿಸಿಕೊಂಡು ಬಂದಾವಾಗ ರಾವಣನಿಗೆ ವಿಭೀಷಣ ಮತ್ತು ಕೆಲವು ಹಿರಿಯರು ಬುದ್ಧಿವಾದವನ್ನು ಹೇಳಿದರು. ರಾವಣ, ನೀನು ತಪ್ಪು ಮಾಡ್ತಾ ಇದ್ದೀಯ, ಘೋರವಾದಂತಹ ಒಂದು ಅಪರಾಧವನ್ನು ಮಾಡ್ತಾ ಇದ್ದೀಯ. ಇದುವರೆಗೂ ನೀನು ಪರಾಂಗಣ ವಿರಕ್ತಿ ವ್ರತವನ್ನ ಕಟಿಬದ್ಧವಾಗಿ ಆಚರಿಸ್ತಾ ಇದ್ದಂಥವನು, ಅದಕ್ಕೆ ಬದ್ಧನಾಗಿದ್ದಂಥವನು, ಯಾವ ಹೆಣ್ಣನ್ನು ನೋಡಿದ್ರು ಕೂಡ ತಾಯಿಯಂತೆಯೋ ಅಥವಾ ಸಹೋದರಿಯಂತೆಯೋ ನೋಡ್ತಾ ಇದ್ದಂಥವನು. ಸೀತೆ ರಾಮನ ಮರಳಿ ಇದ್ದಾಳೆ, ಮತ್ತೊಬ್ಬನ ಹೆಂಡತಿ ಇದ್ದಾಳೆ. ಹೀಗಿರುವಾಗ ನೀನು ಅವಳಿಗೆ ಮೋಹಿತನಾಗಿ ಅವಳನ್ನು ಅಪಹರಿಸಿಕೊಂಡು ಬಂದಿದ್ದೀಯಲ್ಲ, ಇದು ಶುಭ ಶಕುನ ಅಲ್ಲ, ಇದು ಶುಭ ಸೂಚನೆ ಅಲ್ಲ. ಇದು ರಾಮ ಲಕ್ಷ್ಮಣರನ್ನ ಎದುರು ಹಾಕೊಂಡು ಬದುಕುವುದಕ್ಕಿದೆಯೇ, ನಾವು ಬಾಳೋದಕ್ಕಿದೆಯೇ? ರಾಮನಿಗೆ ಸೀತೆಯನ್ನ ಕೊಟ್ಟು ಬಿಡು, ವಾಪಸ್ ಕೊಟ್ಟು ಬಿಡು ಅಂತ ಹೇಳ್ಕೊಂಡು ಬುದ್ಧಿವಾದವನ್ನು ಹೇಳ್ತಾರೆ. ಆದರೆ ರಾವಣ ಅವರ ಯಾರ ಬುದ್ಧಿವಾದದ ಮಾತುಗಳನ್ನು ಕೂಡ ಕೇಳಿಸಿಕೊಳ್ಳುವ ಒಂದು ವ್ಯವಧಾನ ಅವನಿಗಿರೋದಿಲ್ಲ. ತಾನು ಮಾಡಿದ್ದೇ ಸರಿ ಅನ್ನುವಷ್ಟರ ಮಟ್ಟಿಗೆ ಮುಂದುವರಿಯುತ್ತಾನೆ. ಲಂಕೆಯ ಮೇಲೆ ದಾಳಿ ಮಾಡಿದಂಥ ರಾಮ ಲಕ್ಷ್ಮಣರ ಸೇನೆ ಹಾಗೆ ಮುತ್ತಿಯಾಗ್ತವೆ. ರಾವಣ ಮತ್ತು ರಾಮ ಲಕ್ಷ್ಮಣರ ನಡುವೆ ರಣಘೋರವಾದಂಥ ಯುದ್ಧವಾಗ್ತವೆ. ಯುದ್ಧ ಆಗಿ ಆಗಿ ರಾವಣನ ಬಾಣದಿಂದ ಲಕ್ಷ್ಮಣ ಮೂರ್ಛೆ ಹೋಗ್ಬಿಡ್ತಾರೆ. ಮೂರ್ಛೆ ಹೋದಂತ ಲಕ್ಷ್ಮಣನನ್ನ ಉಪಚರಿಸ್ತಾರೆ ಸೇವಕರು, ಸೈನಿಕರು. ಉಪಚರಿಸಿದ ಮೇಲೆ ಕೆಲವು ಸಮಯದ ನಂತರ ಲಕ್ಷ್ಮಣ ಪುನಃ ಎಚ್ಚೆತ್ತುಕೊಳ್ತಾರೆ. ಅವನು ಎಚ್ಚೆತ್ತಾ ಇದ್ದ ಹಾಗೇನೆ ರಾವಣನಿಗೆ, ನನಗೆ ಇವಿಷ್ಟೇ ಶಕ್ತಿ ಸಾಲದು, ನನ್ನ ಈಗಿರುವಂತ ಒಂದು ಬಲವೇ ನಂಬಿಕೊಂಡಿದ್ರೆ ರಾಮ ಲಕ್ಷ್ಮಣನನ್ನ ಒಟ್ಟೊಟ್ಟಿಗೆ ಎದುರಿಸುವುದಕ್ಕಾಗುವುದಿಲ್ಲ ಅಥವಾ ಅವರನ್ನು ಸೋಲಿಸುವುದಕ್ಕಾಗುವುದಿಲ್ಲ ಅಂತ ಹೇಳ್ಕೊಂಡು ಮನೆಗೊಂಡಂತ ರಾವಣ ತನಗೆ ಇನ್ನೂ ಹೆಚ್ಚಿನದಾದಂತಹ ಒಂದು ಶಕ್ತಿ ಬೇಕು ಅಂತ ಹೇಳಿ ಬಹುರೂಪಿಣಿ ವಿದ್ಯಾದೇವತೆಯ ಬಲವನ್ನು ಪಡ್ಕೊಳ್ಳುವುದಕ್ಕಾಗಿ ಜಿನಭವನಕ್ಕೆ ಬಂದುಬಿಟ್ಟು ತಪಸ್ಸನ್ನು ಆಚರಿಸುವುದಕ್ಕೆ ಮುಂದಾಗ್ತಾನೆ. ಈ ಕದವಿದ ಸಲಿಲಂ ತಿಳಿವಂದದೆ ಎನ್ನುವಂಥ ಪದ್ಯ ಭಾಗ ಇದೆಯಲ್ಲ, ಈ ಪದ್ಯ ಭಾಗ ಇಲ್ಲಿಂದ ಆರಂಭವಾಗ್ತದೆ. ಒಮ್ಮೆ ಯುದ್ಧ ಆಗಿದೆ ರಾವಣ ಮತ್ತು ರಾಮನ ನಡುವೆ. ಆ ಯುದ್ಧದಲ್ಲಿ ರಾವಣನ ಬಾಣದಿಂದ ಘಾಸಿಗೊಂಡಂತ ಲಕ್ಷ್ಮಣ ಮೂರ್ಛೆ ಹೋಗಿದ್ದಾನೆ. ಮೂರ್ಛೆ ಹೋಗಿ ಕೆಲವು ಕ್ಷಣದ ನಂತರ ಎಚ್ಚರವಾಗಿದ್ದಾನೆ. ಆ ನಂತರ ಮತ್ತೆ ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಅವರಿಬ್ಬರನ್ನು ಸೋಲಿಸಬೇಕು, ಸಾಯಿಸಬೇಕು ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಬಲ ನನಗೆ ಬೇಕು ಅನ್ನೋ ಕಾರಣದಿಂದ ರಾವಣ ಯುದ್ಧ ರಂಗದಿಂದ ನಿರ್ಗಮಿಸಿಬಿಟ್ಟು ಜಿನಭವನಕ್ಕೆ ಬಂದು ಈ ಒಂದು ಬಹುರೂಪಿಣಿ ವಿದ್ಯೆಯನ್ನು ಬಳಸಿಕೊಳ್ಳುವುದಕ್ಕೆ ಪೂಜಾ ಮಗ್ನನಾಗ್ತಾನೆ, ತಪಸ್ಸಿನಲ್ಲಿ ಮಗ್ನನಾಗ್ತಾನೆ. ಅಲ್ಲಿಂದ ಈ ಒಂದು ಪದ್ಯ ಭಾಗ ಆರಂಭವಾಗ್ತದೆ. ಮುಂದಿನ ತರಗತಿಯಲ್ಲಿ ಪದ್ಯ ಭಾಗವನ್ನು ನೇರವಾಗಿ ಆರಂಭ ಮಾಡೋಣ.